ರವಿ ಸರ್ ಸೌಂಡ್ ಅಲ್ಲಿ ಒಂದು ಅಬ್ಬರ, ಒಂದು ರೋಮಾಂಚನ, ಆ ಎಲಿವೇಶನ್ ಇದ್ದಕ್ಕಿದ್ದಾಗೆ ಒಂದು ಮೂಡ್ ನಾವ್ ಹಿಂಗ್ ನೋಡ್ತಿರ್ತೀವಿ ಅಂತ ಅನ್ಕೊಳ್ಳಿ, ಹಂಗ್ ಮಾಡತ್ತಲ್ಲ ಅದೇನದು ಅಂತ. ಏನು ನೀವು ಥಿಯೇಟರ್ ಕೂತಾವಾಗ ನೀವು ಔಟ್ ಆಫ್ ದ ಬಾಕ್ಸ್ ಇದ್ದವರು ಅದ್ರೊಳಗಡೆ ಬರಬೇಕು ಅಂತ ಹೇಳಿ ನಾವು ಒಂದು ಟ್ರಿಗರ್ ಪಾಯಿಂಟ್ಗಳನ್ನ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಟ್ರಿಗರ್ ಪಾಯಿಂಟ್ ನಮ್ಮ ಮುಂದಿದೆ ಅಂತ ಗೊತ್ತಿದ್ರೆ ಅದಕ್ಕಿಂತ ಮೊದಲಿನ ನಾವು ಅದನ್ನ ಫುಲ್ ತಂಡ ಮಾಡಿಟ್ಟಿರ್ತೀವಿ. ನಿಮ್ಗೆ ಅದು ಗೊತ್ತೇ ಆಗಲ್ಲ. ಆ ತರಕ್ಕೆ ತಗೊಬಂದು ಅಲ್ಲಿಗೆ ನಾವು ಟ್ರಿಗರ್ ಮಾಡ್ಕೊಡ್ತೀವಿ. ಆ ಟ್ರಿಗರ್ ಪಾಯಿಂಟ್ ಅಲ್ಲಿ ನನ್ನ ಕಂಪೋಸಿಂಗ್ ಅಲ್ಲಿ ಎಲ್ಲದೂ ನಾನು 2 ನೋಟ್ ಇಲ್ಲ ಅಂದ್ರೆ 3 ನೋಟ್ಸ್ ಅಷ್ಟೇ. ಆ 3 ನೋಟಲ್ಲಿ ನಾನು ನಿಮ್ಮನ್ನು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಆಗ್ಲೇ ಅದು ನಿಮ್ಗೆ ಹತ್ರ ಆಗೋದು. KGF 2 ಅಲ್ಲಿ ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗಿ ಯಶ್ ಮೆಟ್ಲತ್ತಿ ಹೋಗ್ಬೇಕಾದ್ರೆ ಎಲಿವೇಶನ್ ಸ್ಟಾರ್ಟ್ ಆಗತ್ತೆ. ಅವ್ರು ಬಂದ್ ಒಂದ್ ರೌಂಡ್ ಹೊಡೆದು ಹಿಂಗೆ ನಿಲ್ಬೇಕಾದ್ರೆ ಅದು ಯಾವ ಲೆವೆಲಿಗೆ ಹೋಗುತ್ತೆ ಅಂದ್ರೆ BGM ಅಲ್ಲಿ ಎಷ್ಟು ಹೀರೋನು, ಸೌಂಡ್ ಕೂಡ ಅಷ್ಟೇ ಹೀರೋ ಅಲ್ಲಿ ಅಂತ. ಸೊ ಅಲ್ಲಿ ನೋಡಿ ನೀವು ಅಬ್ಸರ್ವ್, ನೀವು ಹೇಳಿದ್ದೆ ಪಾಯಿಂಟಿಗೆ ಬರ್ತೀನಿ. ಹೆಲಿಕಾಪ್ಟರ್ ಇಂದ ಅವ್ರು ನಡ್ಕೊಂಡ್ ಬರೋ ತನಕ ನಾನೇನು ಕೊಟ್ಟಿಲ್ಲ ನಿಮ್ಗೆ. ಮೆಟ್ಲ ಹತ್ರ ಬರ್ತೀನಿ ಜಕ್ ಅಂತ ನಿಮ್ಮನ್ನ ಒಳಗಡೆ ಇರುವಂತ ವೈಬ್ರೇಷನ್ ಇದೆ, ಅದನ್ನ ನಾನು ಟ್ರಿಗರ್ ಮಾಡ್ತಾ ಬಂದೆ. ಸೊ ಟ್ರಿಗರ್ ಎಲ್ಲಿ ತನಕ ಆಯ್ತು ಹೇಳ್ರೆ ನಿಮ್ಮ ಪೇಷನ್ಸ್ ಲೆವೆಲ್ ಕಳೆದಿದ್ದೀನಿ ನಾನು. ಸುಮಾರು ಹೊತ್ತು ಅದು ಪರ್ಪಸ್ಸೇ ಇದ್ದಿದ್ದು ನಿಮ್ಮನ್ನ ಟ್ರಿಗರ್ ಪಾಯಿಂಟ್ ತಗೊಂಬಂದು ಕೊಡಯ್ಯ ಅಂತ ನೀವು ಹೇಳ್ಬೇಕು. ಆಯ್ತು ನೋಡಿದೀನಿ ಗೊತ್ತಿಲ್ಲದಂಗೆ ಆ ರೀತಿ ಆಗ್ತಿರುತ್ತೆ. ಅದು ನಮ್ಮ ಪ್ಲಾನ್. ಇದನ್ನ ಡಿಸೈನ್ ಅಂತ ಹೇಳ್ತೀವಿ. ದ ಮೊಮೆಂಟ್ ಅವ್ರು ಬಂದು ಹಿಂಗ್ ರೌಂಡ್ ಹೊಡೆಯಕ್ ಶುರು ಮಾಡಿದಾಗ ಅದು ಬೇರೆ ಲೆವೆಲ್ಗೆ ಹೋಗುತ್ತೆ. ಹೌದು. ಸೊ ಯಾವಾಗ ಡೋರ್ ಹಿಂಗ್ ಓಪನ್ ಆಗುತ್ತೆ ಆವಾಗ ನಿಮ್ಮ ಒಳಗಡೆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ವೈಬ್ರೇಷನ್ ಕ್ರಿಯೇಟ್ ಮಾಡೋ ಕೆಲಸ ನಮ್ದು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.